ನಮ್ಮ ಹಾಸ್ಪಿಟಲ್ಗೆ ತುಂಬಾ ಪೇಷಂಟ್ಸ್ ಸೊಂಟ ನೋವು ಅಂತ ಬರ್ತಾರೆ. ಅದು ಜಸ್ಟ್ ಏಜ್ ರಿಲೇಟೆಡ್ ವ್ಯಾರಂಟಿಯರ್ ಆಗಿರೋದಿಲ್ಲ. ಕೆಲವರು ತುಂಬಾ ಭಾರ ಎತ್ತಿ ಬಂದಿರುತ್ತೆ, ಅಥವಾ ಪುವರ್ ಪೋಸ್ಚರ್ ಅಂದ್ರೆ ಬಗ್ಗಿ ಕೂತ್ಕೊಳ್ಳೋದ್ರಿಂದ ಬರುತ್ತೆ, ಪೌಷ್ಟಿಕಾಂಶತೆ ಕೊರತೆ ಅಥವಾ ಎಕ್ಸಸೈಸ್ ನ ಕೊರತೆ, ಹೀಗೆ ಹಲವಾರು ಕಾರಣಗಳಿಂದ ಪೇಷಂಟ್ಸ್ ಬರ್ತಾರೆ. ಆದ್ರೆ ಇದಕ್ಕೆ ಮರ್ಮ ಚಿಕಿತ್ಸೆಯನ್ನ ಹೇಗೆ ಬಳಸ್ಬೋದು ಅಂತ ತಿಳಿಸ್ಕೊಡಿ. ಮರ್ಮ ಚಿಕಿತ್ಸೆಯಲ್ಲಿ ಸೊಂಟ ನೋವು ಕ್ಲಿಯರ್ ಮಾಡೋದು ಅದೊಂದು ದೊಡ್ಡ ಕಲೆ. ಆದರೆ ಸೊಂಟ ನೋವಲ್ಲೇ ಡಿಸ್ಕ್, ಹೆರಿನೇಟೆಡ್ ಡಿಸ್ಕ್, ಸ್ಲಿಪ್ ಡಿಸ್ಕ್, ಲಂಬಾರ್ ಸ್ಪಾಂಡಿಲೋಸಿಸ್, L4 L5 ಕಂಪ್ರೆಷನ್, ಈ ಥರ ಭಾಳ ಕಂಡೀಷನ್ಸ್ ಇದೆ. ಈ ಎಲ್ಲ ಕಂಡೀಷನ್ಗೂ ಮುಖ್ಯ ಆಗಿರುವ ಕಾರಣ ನಮ್ಮ ದೇಹನ ನಾವು ಕರೆಕ್ಟಾಗಿ ಒಂದು ಎಕ್ಸಸೈಸು ಇಲ್ಲ, ಕರೆಕ್ಟಾಗಿ ನಾವು ಊಟ ತಿಂಡಿ ಕರೆಕ್ಟಾಗಿ ಮಾಡೋದಿಲ್ಲ, ಇಲ್ಲ ನಾವು ರೆಸ್ಟ್ ಕರೆಕ್ಟಾಗಿ ಕೊಡ್ತಾ ಇಲ್ಲ, ಇದರಿಂದ ಕಾರಣದಿಂದ ಬರುತ್ತೆ. ಮುಖ್ಯವಾಗಿ L4 L5 ಕಂಪ್ರೆಷನ್ ಇಲ್ಲ ಸೊಂಟ ನೋವು ಬರೋಕ್ಕೆ ಒಂದು ರೀಸನ್ ಏನಾದರೆ, ನಾವು ಜಾಸ್ತಿ ನೇರ ಕುತ್ಕೊಂಡೇ ಕೆಲಸ ಮಾಡ್ತೀವಿ, ಇಲ್ಲ ಜಾಸ್ತಿ ನೇರ ನಿಂತ್ಕೊಂಡು ಕೆಲಸ ಮಾಡ್ತೀವಿ, ಇಲ್ಲ ಭಾರ ಜಾಸ್ತಿ ತಗೊಳ್ತೀವಿ. ಈ ಪರಿಸ್ಥಿತಿಗಳಲ್ಲೆಲ್ಲ ನಮಗೆ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ. ಮರ್ಮ ಚಿಕಿತ್ಸೆಯಲ್ಲಿ ಇದಕ್ಕೆ ನಮಗೆ ಬೆಸ್ಟ್ ಸೊಲ್ಯೂಷನ್ ಇದೆ, ಅದು ಕ್ವಿಕೆಸ್ಟ್ ಸೊಲ್ಯೂಷನ್. ಆದರೆ ಸರ್ಜರಿಕಲ್ ಕೇಸಸ್ ಎಷ್ಟೋ ಜನಗಳೇ ನಾವು ಕ್ಯೂರ್ ಮಾಡಿರ್ತೀವಿ. ಜಸ್ಟ್ ಒಂದು ಮರ್ಮ ಸ್ಥಾನದಲ್ಲಿ ಪ್ರೆಸ್ ಮಾಡೋದು ಮುಖೇಂದ್ರ, ಅದನ್ನು ಎಳೆಯೋದು ಮುಖೇಂದ್ರ ಡಿಸ್ಕ್ಗಳು ಹತ್ರ ಹಿಂಗೆ ಕುತ್ಕೊಂಡಿರುವುದನ್ನು ಗ್ಯಾಪ್ ಮಾಡಿಸಿ, ಮಾಮೂಲಿ ಮಾಡಿಸಿ, ವಿತೌಟ್ ಎನಿ ಆಪರೇಷನ್ ಆರ್ ಎನಿ ಮೆಡಿಕೇಶನ್ ನಾವು ಗುಣ ಮಾಡಿಸಿರ್ತೀವಿ. ಸೊ ಮರ್ಮ ಚಿಕಿತ್ಸೆಯಲ್ಲಿ ಅದಕ್ಕೆ ಭಾಳ ಸ್ಕೋಪ್ ಇದೆ. ಈಗಲೂ ನಾವು ಎಷ್ಟೋ ಜನನೇ 11 ದಿವಸ ಇಲ್ಲ 21 ದಿವಸದ ಒಳಗಡೆ ನಾವು ಕ್ಯೂರ್ ಮಾಡ್ತಾ ಇದ್ದೀವಿ. ಸೊ ಅಡಂಗಲ್, ಇಳಕುಮುರ, ಮರ್ಮ ಸ್ಟಿಮ್ಯುಲೇಷನ್, ಇದು ಮುಖೇಂದ್ರ ನಾವು ಬಹಳ ಕ್ಯೂರ್ ಕೊಡ್ತಾ ಇದ್ದೀವಿ. ಗುರುಗಳೇ, ಅಡಂಗಲ್ ಮತ್ತೆ ಎಳಕುಮುರ ಪ್ರಯೋಗಗಳ ಮಾಡೋ ಮುಂಚೆ ಸ್ನೇಹನ ಮತ್ತು ಸ್ವೇದನ ಮಾಡ್ಬೇಕಾ? ಅಡಂಗಲ್ ಮತ್ತೆ ಎಳಕುಮುರ ಇಂದಿರುವ ಪ್ರಕ್ರಿಯೆಗಳು ಮಾಡೋಕೆ ಮುಂಚೆ ನಾವು ಸ್ನೇಹನ ಇಲ್ಲಾದ್ರೆ ಪಿಂಡ ಶ್ವೇತ ಮಾಡುವುದಿದೆ. ನಾವು ಅದನ್ನ ಉಳಿಚಲ್ ಅಂತ ಹೇಳ್ತೀವಿ, ಇಲ್ಲ ನಾವು ಪ್ರಾಸೆಸ್ ಆಫ್ ಅಭ್ಯಂಗಮ್ ಎಂದು ಹೇಳ್ಬೋದು. ಅದು ನಮ್ಮ ದೇಹದಲ್ಲಿ ಆಯಿಲ್ನ ಅಪ್ಲೈ ಮಾಡಿಕೊಂಡು ಅವರು ಒಂದೊಂದು ನರದ ಜಾಗ ನೋಡಿ ಅದ್ರ ಮೇಲೆ ಅವರು ಪ್ರಭಾವ ಕೊಡ್ತಾರೆ, ಅದ್ರ ಮೇಲೆ ಪ್ರೆಷರ್ ಕೊಡ್ತಾರೆ. ಅದು ಇದೆ. ಸ್ನೇಹನ ಅಂತ ನೀವು ಹೇಳೋದು ನಮ್ಮ ಇದರಲ್ಲಿ ಉಳಿಚಲ್ ಅಂತ ಹೇಳ್ತೀವಿ, ಮತ್ತೆ ಇಲಕ್ಕಿಳಿ ಅಂತ ಹೇಳ್ತೀವಿ, ಅದು ಪತ್ರ ಪಿಂಡ ಸ್ವೇದಂ ಅಂತ ಹೇಳ್ತಾರೆ. ಸೊ ನಾವು ಅಭಯಂಗಂ ಇಲ್ಲ ಸ್ನೇಹನಂ ಇಲ್ಲ ಉಳಿಚಲ್ ಅಂತ ಮಾಡುವಾಗಲ್ಲಿ ನಾವು ಮಸಾಜ್ ತರ ಮಾಡಲ್ಲ. ನಾವು ಮಾಡೋದು ಆ ಜಾಗ ಎಲ್ಲಿ ಪೇಯ್ನ್ ಇದೆಯೋ ಆ ಜಾಗದ ಮೇಲೆ ಮಾತ್ರನೇ ನಮ್ದು ಚಿಕಿತ್ಸೆ ನಡೆಯುತ್ತೆ. ಹೋಲ್ ಬಾಡಿ ಮಸಾಜ್ ಮಾಡಿ ಇದು ಮಾಡೋ ಥರ ಇರುವ ಪ್ರಕ್ರಿಯೆಗಳು ನಮ್ಮ ಹತ್ರ ಇಲ್ಲ. ಎಲ್ಲಿ ಪರ್ಕ್ಯುಲರ್ ಆಗಿ ಪ್ರಾಬ್ಲಮ್ ಇದೆಯೋ ಅಲ್ಲಿ ಮಾತ್ರ ಚಿಕಿತ್ಸೆ ಕೊಡುವುದೇ ನಮ್ಮ ಮರ್ಮ ಚಿಕಿತ್ಸೆ.